ಹಲೋ ಫ್ರೆಂಡ್ಸ್, ಇವತ್ತು ನಾವು ನಮ್ಮ ಋಷಭಾವತಿ ರಿವರ್ ಫಿಟ್ ಕೆಂಗೇರಿ ಮೋರಿ ಎಲ್ಲಿಗೆ ಹೋಗಿ ಕನೆಕ್ಟ್ ಆಗುತ್ತೆ ಅಂತ ನೋಡೋಣ ಬನ್ನಿ. ನೋಡ್ತಾ ಇದ್ದೀರಾ, ಇದು ಬಂದು ಕೆಂಗೇರಿ ಬಸ್ ಟರ್ಮಿನಲ್ ಮೆಟ್ರೋ ಸ್ಟೇಷನ್ ಕಾಣ್ತಾ ಇದೆ, ಕೆಂಗೇರಿ ಲೇಕ್ ಕಾಣ್ತಾ ಇದೆ ಆ್ಯಂಡ್ ವಾಟರ್ ಪ್ಲಾಂಟ್ ಕೂಡ ಕಾಣ್ತಾ ಇದೆ. ಇಲ್ಲಿ ಬಸ್ ಸ್ಟಾಪ್ ಕೂಡ ಇದೆ. ಇಲ್ಲಿಂದ ನಾವು ನೋಡ್ತಾ ಇದ್ದೀವಿ ನಮ್ಮ ಈ ಋಷಭಾವತಿ ರಿವರ್ ಎಲ್ಲೋ ಕನೆಕ್ಟ್ ಆಗುತ್ತೆ ಅಂತ. ಬನ್ನಿ ಬೇಗ ನೋಡೋಣ. ಆ್ಯಂಡ್ ನೀವು ಅಬ್ಸರ್ವ್ ಮಾಡ್ಬೋದು, ಒಂದು ಕಾಲದಲ್ಲಿ ಇದನ್ನು ಕುಡಿಯೋ ನೀರಾಗಿ ಬಳಸ್ತಾ ಇರಂತೆ. ಆ್ಯಂಡ್ ಈ ನದಿ ಪಕ್ಕ ಎಲ್ಲ ಬರೀ ದೇವಸ್ಥಾನಗಳೇ ಇದ್ದಾವೆ. ನೀವು ಒಂದು ರೌಂಡು ನದಿ ಪಕ್ಕನೇ ಹೋದರೆ, ಈ ನಮ್ಮ ಕೆಂಗೇರಿ ಮೋರಿ ಪಕ್ಕನೇ ಹೋದರೆ ನಿಮಗೆ ತುಂಬ ದೇವಸ್ಥಾನಗಳು, ಒಳ್ಳೊಳ್ಳೆ ದೇವಸ್ಥಾನಗಳು ನಿಮಗೆ ಸಿಗ್ತವೆ ಫ್ರೆಂಡ್ಸ್. ನೋಡಿ, ಇಲ್ಲೊಂದು ದೇವಸ್ಥಾನ ಇದೆ. ಈ ಥರ ನೋಡಿ, ಇಲ್ಲೊಂದು ದೇವಸ್ಥಾನ. ಎಷ್ಟು ದೇವಸ್ಥಾನಗಳು ಕಾಣ್ತಾ ಇದೆ ನಮಗೆ ಈ ನದಿ ಪಕ್ಕ. ಅಂದರೆ ಒಂದು ಕಾಲದಲ್ಲಿ ಇದು ಒಳ್ಳೆ ಕುಡಿಯೋ ನೀರಿನ ನದಿ ಆಗಿತ್ತು. ಬಟ್ ಯಾವಾಗ ನಮ್ಮ ಬೆಂಗಳೂರು ಬೆಳೆಯೋದಕ್ಕೆ ಸ್ಟಾರ್ಟ್ ಆಯಿತು, ಆಗ ಈ ಇಂಡಸ್ಟ್ರೀಸ್ ಎಲ್ಲ ಈ ನದಿಗೇನೆ ಅದರ ವೇಸ್ಟೇಜ್ನ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಗ ಈ ನಮ್ಮ ಋಷಭಾವತಿ ರಿವರ್ ಕೆಂಗೇರಿ ಮೋರಿಯಾಗಿ ಬದಲಾಗೋಗಿದೆ. ಎಲ್ಲಿಗೆ ಹೋಗ್ತಾ ಇದೆ ಅಂತ ಇವತ್ತು ನಾವು ಇದನ್ನು ಫಾಲೋ ಮಾಡ್ತಾಯಿದ್ದೀವಿ. ಎಲ್ಲೋಗಿ ಸೇರುತ್ತೆ ಇದು ಅಂತ ನೋಡ್ತಾ ಇದ್ದೀರಾ. ಹೆಂಗೆ ಹೋಗ್ತಾ ಇದೆ ನೋಡಿ, ಬರೀ ಮೋರಿನೇ ಕಾಣ್ತಾ ಇದೆ ಅಲ್ವಾ. ಇಲ್ಲೂ ಮೋರಿ ನೀರೇ ಕಾಣ್ತಾ ಇದೆ ನನಗಂತೂ. ಇನ್ನೂ ಹೋಗ್ತಾನೆ ಇದೆ. ಹೋಗ್ತಾನೆ ಇದೆ ನೋಡಿ. ಇಲ್ಲೂ ಒಂದು ಶಿವ ಟೆಂಪಲ್ ಅಂತ ಕಾಣ್ತು ನೋಡಿ. ಈ ಥರ ಒಳ್ಳೊಳ್ಳೆ ಟೆಂಪಲ್ಸ್ ಇದ್ದಾವೆ. ಆ್ಯಕ್ಚುಲಿ ನೀವೇನಾದ್ರು ಟೆಂಪಲ್ ಲವರ್ ಆಗಿದ್ದರೆ ನೀವು ಸುಮ್ಮನೆ ಇದ್ರ ಒಂದು ರೌಂಡ್ ಹೋಗ್ಬಿಡಿ ಸಾಕು, ಒಳ್ಳೊಳ್ಳೆ ಟೆಂಪಲ್ ಸಿಗ್ತವೆ. ಎಂಥ ರಿವರ್ನ ಮೋರಿ ಮಡಗ್ಬಿಟ್ಟವ್ರು, ಏನು ಮಾಡ್ತೀರಾ? ಏನೂ ಮಾಡೋಕ್ಕಾಗಲ್ಲ. ಈಗ ಇದರಿಂದ ಎಷ್ಟು ಡಿಸ್ಅಡ್ವಾಂಟೇಜಸ್ ಅಂತ ಅವ್ರಿಗೇನು ಗೊತ್ತಾಗಬೇಕು ಹೇಳಿ. ನೋಡಿ, ಇಲ್ಲಿ ಋಷಭಾವತಿ ರಿಸರ್ವಿಯರ್ಗೆ ಬಂದು ಸೇರಿದೆ. ನೋಡಿ, ಎಷ್ಟು ದೊಡ್ಡ ರಿಸರ್ವಿಯರ್, ಒಂದು ದೊಡ್ಡ ಕೆರೆ ಥರ ಇದೆ ಇದು. ನೋಡಿ, ನೀವೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಇಷ್ಟು ಋಷಭಾವತಿ ರಿಸರ್ವ್